ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಹೇಗಿದೆ ಗೊತ್ತಾ? ದಳಪತಿ ದರ್ಬಾರ್ನ ಬ್ಲೂ ಪ್ರಿಂಟ್, ತಮಿಳುನಾಡು ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ ಟಿವಿಕೆ, ಕುತೂಹಲ ಮೂಡಿಸಿದ ವಿಜಯ್ ಮೈತ್ರಿಯ ಲೆಕ್ಕಾಚಾರ, ವಿಜಯ್ ಕಾಂಗ್ರೆಸ್ ಬೆಂಬಲ ಕೇಳಿದ್ದಾರೆಂದ ವೇಣುಗೋಪಾಲ್, ಮೋದಿ ರಾಹುಲ್ ಅಭಿನಂದನೆಗೆ ವಿಜಯ್ ಧನ್ಯವಾದ. ಈ ಸುದ್ದಿಯನ್ನು ನೋಡೋಣ ವಿಜಯ್ ಪದಗ್ರಹಣ ನ್ಯೂಸ್ ಟಾಪ್ 9ನಲ್ಲಿ. ತಮಿಳುನಾಡಿನ ರಾಜಕೀಯ ರಣರಂಗದಲ್ಲಿ ಈಗ ಹೊಸ ಶಕೆ ಆರಂಭ ಆಗಿದೆ. ರಾಜಕೀಯ ದಿಗ್ಗಜರನ್ನೇ ಮಣ್ಣು ಮುಕ್ಕಿಸಿದ ವಿಜಯ್ ತಮಿಳುನಾಡಿನ ನೂತನ ಸಿಎಂ ಆಗೋಕೆ ರೆಡಿಯಾಗಿದ್ದಾರೆ. ಬಹುಮತಕ್ಕಾಗಿ 10 ಶಾಸಕರ ಬೆಂಬಲ ಬೇಕಾಗಿರುವುದರಿಂದ ದಳಪತಿ ಸರ್ಕಾರ ರಚನೆಗೆ ಕಸರತ್ತು ಆರಂಭಿಸಿದ್ದಾರೆ. ಈ ಕಸರತ್ತಿನ ನಡುವೆ ವಿಜಯ್ ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಪದಗ್ರಹಣ ನಡೆಯುವ ಸಾಧ್ಯತೆ ಇದೆ. ಟಿವಿಕೆ ಪಕ್ಷದಲ್ಲಿ ಮೈತ್ರಿ ಲೆಕ್ಕಾಚಾರ ಅಳೆದು ತೂಗಿ ಹಾಕಲಾಗ್ತಾ ಇದೆ. ಹೀಗಾಗಿ ವಿಜಯ್ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಮುಂದಾಗಿದ್ದಾರೆ. 2 ಸ್ಥಾನಗಳಲ್ಲಿ ಗೆದ್ದಿರ್ತಕ್ಕಂಥ ವಿಜಯ್ ಅವರು ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇ ಆದಲ್ಲಿ 107 ಸ್ಥಾನಗಳಾಗ್ತವೆ. 107 ಶಾಸಕರನ್ನ ಇಟ್ಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯವ ಅನ್ನುವಂತಹದ್ದು. ಹಾಗಾಗಿ 11 ಶಾಸಕರ ಬೆಂಬಲ ಬೇಕಾಗುತ್ತೆ. 11 ಶಾಸಕರ ಬೆಂಬಲವನ್ನ ಎಲ್ಲಿ ಕ್ರೋಢೀಕರಿಸಬಹುದು, ಯಾವ ಪಕ್ಷದ ಬೆಂಬಲವನ್ನ ಪಡಿಬೇಕಾಗುತ್ತೆ ಅನ್ನುವಂಥ ಚರ್ಚೆಗಳೀಗ ನಡೀತಾ ಇರುವಂತಹದ್ದು. ಪಣಿಯೂರಿನ ಕಚೇರಿಯಲ್ಲಿ ವಿಜಯ್ ನೂತನ ಶಾಸಕರ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ವಿಜಯ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಪ್ರತಿ ಶಾಸಕರ ಜೊತೆ 5 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಚರ್ಚಿಸಿದ ವಿಜಯ್ ಗೆಲುವಿನ ಪ್ರಮಾಣ ಪತ್ರದೊಂದಿಗೆ ಫೋಟೋ ತೆಗೆಸಿಕೊಂಡು ಆತ್ಮವಿಶ್ವಾಸ ತುಂಬಿದ್ದಾರೆ. ಸಭೆಯ ಬಗ್ಗೆ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ನೀಡಿದ ಟಿವಿಕೆ ಶಾಸಕ ಸುನೀಲ್ ಆನಂದ್, ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡಬೇಕು, ನಾವು ನೀಡಿದ ಭರವಸೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕೆಂದು ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ವಿಜಯ್ ಸರ್ ನಾನ್ ಕರಪ್ಟೆಡ್ ಗೌರ್ಮೆಂಟ್ ಕೊಡಬೇಕು. ಈ ದ್ರಾವಿಡಂ ಇದಲ್ಲ, DMK ADMK ಇವರೆಲ್ಲ ಬಂದು ಸುಮ್ಮನೆ ರಾಂಗ್ ಪ್ರಾಮಿಸಸ್ ಕೊಟ್ಬಿಟ್ಟು ಯಾವುದೋ ಒಂದು ಯಾರಿಗೂ ಒಳ್ಳೇದು ಮಾಡಿಲ್ಲ. ಸೊ ಅದರಿಂದ ಹಿ ವಾಂಟ್ಸ್ ಟು ಡೂ ಸಮಥಿಂಗ್ ಫಾರ್ ದಿ ಪೀಪಲ್. ಎಲ್ಲ ಹೇಳಿದ್ದಾರೆ ಸರ್, ಎಲ್ಲ ಚೆಂದಾಗಿ ಮಾಡಬೇಕು, ನಾನು ಹೇಳಿದ್ದೆಲ್ಲ ನೀವು ತಗೊಂಡೋಗಿ ಪಬ್ಲಿಕ್ ಕಂಪ್ಲೀಟ್ ಡೆಲಿವರಿ ಕೊಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ರಚನೆಯ ಪ್ರಕ್ರಿಯೆಯ ಭಾಗವಾಗಿ ತಮಿಳುನಾಡು ರಾಜ್ಯಪಾಲರಾದ ರಾಜೇಂದ್ರ ಅರ್ಲೇಕರ್ ಭೇಟಿ ಮಾಡಲು ಟಿವಿಕೆ ನಾಯಕರು ಸಮಯ ಕೇಳಿರೋ ಬಗ್ಗೆ ಪಕ್ಷದ ಮೂಲಗಳು ತಿಳಿಸಿವೆ. ಬಹುಮತ ಸಾಬೀತುಪಡಿಸಲು ಅಗತ್ಯವಿರುವ ಬೆಂಬಲ ಪಡೆಯುವ ನಿಟ್ಟಿನಲ್ಲಿ ಟಿವಿಕೆ ಇತರೆ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಮಾತುಕತೆ ನಡೆಸ್ತಾ ಇದೆ ಅಂತ ಮೂಲಗಳು ಹೇಳ್ತಾ ಇವೆ. ವಿಜಯ್ ಮೈತ್ರಿ ಲೆಕ್ಕಾಚಾರವೇ ಒಂದೊಂದು ವ್ಯಾಖ್ಯಾನ ಕೊಡ್ತಾ ಇದೆ. 108 ಸ್ಥಾನಗಳನ್ನು ಗೆದ್ದಿರೋ ಟಿವಿಕೆ, 5 ಸ್ಥಾನ ಗೆದ್ದಿರುವ ಕಾಂಗ್ರೆಸ್, ತಲಾ 2 ಕ್ಷೇತ್ರ ಗೆದ್ದಿರುವ VCK ಹಾಗೂ ಮುಸ್ಲಿಂ ಲೀಗ್, CPI ಹಾಗೂ CPIM ಪಕ್ಷಗಳನ್ನ ಜೊತೆಗೂಡಿಸಿಕೊಳ್ಳಬಹುದು. ಇಂಥ ಬೆಳವಣಿಗೆ ಏನಾದರೂ ಆದ್ರೆ ಸರ್ಕಾರ ರಚನೆಗೆ ವಿಜಯ್ ಬಳಿ 121 ಸ್ಥಾನ ಇದ್ದಂತಾಗುತ್ತೆ. ವಿಜಯ್ ಮುಂದಿರುವ 2ನೇ ಆಯ್ಕೆಗಳು ಯಾವ್ಯಾವು ಅಂದ್ರೆ ಕಾಂಗ್ರೆಸ್ 5, PMK ಪಕ್ಷದ 4, ಮುಸ್ಲಿಂ ಲೀಗ್ 2, CPI, CPIM ಬೆಂಬಲ ಸಿಕ್ಕರೆ ಟಿವಿಕೆ ಬಲ 123 ಆಗಲಿದೆ. ವಿಜಯ್ ಯಾರೊಂದಿಗೆ ಸೇರಿ ಸರ್ಕಾರ ರಚಿಸ್ತಾರೆ ಅನ್ನೋ ಕುತೂಹಲ ಈ ಕ್ಷಣಕ್ಕೂ ಇದೆ. ಇಂಥದ್ರ ನಡುವೆ ತಡರಾತ್ರಿ ತಮಿಳುನಾಡು ಕಾಂಗ್ರೆಸ್ ವರ್ಚುವಲ್ ಮೂಲಕ ತುರ್ತಾಗಿ ಸಭೆ ನಡೆಸಿದೆ. ಸಭೆ ಬಳಿಕ ರಿಯಾಕ್ಟ್ ಮಾಡಿದ KC ವೇಣುಗೋಪಾಲ್, ವಿಜಯ್ ಕಾಂಗ್ರೆಸ್ ಬೆಂಬಲ ಕೇಳಿದ್ದಾರೆ ಅಂತ ಹೇಳಿದ್ರು. ವಿಜಯ್ has requested the INC for support to form a government in Tamil Nadu. INC is clear that the mandate in Tamil Nadu is for a secular government committed to protecting the constitution in letter and spirit. ಟಿವಿಕೆ ಶಾಸಕ ಬದ್ರುದ್ದೀನ್ ಮಾತಾಡಿ, ಈಗಾಗಲೇ ಒಂದು ಮ್ಯಾಜಿಕ್ ಆಗಿದೆ. ಏನ್ ಮ್ಯಾಜಿಕ್ ಅಂದ್ರೆ 108 ಸ್ಥಾನದ ಜಾದೂ ಆಗಿದೆ. ಈಗ ರಾಜ್ಯಪಾಲರು ಕರೀತಾರೆ ಅಲ್ವಾ, ಕರೆದಾಗ 150 ಮ್ಯಾಜಿಕ್ ಆಗಲಿದೆ ನೋಡಿ. ಬಹುಮತಕ್ಕೆ ಬೇಕಿರೋ ಶಾಸಕರು ಜೊತೆಗಿದ್ದಾರೆ. ಖಚಿತವಾಗಿ ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರು. एक मैजिक हुआ था, क्या मैजिक हुआ था? 110 मैजिक हुआ था. अब गवर्नर बुलाएगा ना, बुलाने चुकना ना, वो तो पोर्टुगल है ना, बुलाने के टाइम 150 मैजिक होएगा. ಪೆರಂಬೂರು, ತಿರುಚಿ ಪೂರ್ವ ಎರಡೂ ಕಡೆ ಗೆದ್ದಿರುವ ವಿಜಯ್ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿರೋ ಮಾಹಿತಿ ಇದೆ. ತೆರವಾಗುವ ತಿರುಚಿ ಕ್ಷೇತ್ರಕ್ಕೆ ಹಿರಿಯ ನಾಯಕ ಕೂಪ ಕೃಷ್ಣನ್ಗೆ ಟಿಕೆಟ್ ನೀಡಲು ತಯಾರಿ ನಡೆದಿದೆ. ಇತ್ತ ಅಧಿಕಾರ ಕಳೆದುಕೊಂಡ DMK ಕೂಡ ಸಭೆ ಮಾಡಿದೆ. ಮಿತ್ರ ಪಕ್ಷಗಳಾದ DMK, VCK, CPA, CPIM, MDMK ಪಕ್ಷದ ನಾಯಕರ ಜೊತೆ ಸ್ಟಾಲಿನ್ ಚರ್ಚೆ ನಡೆಸಿದ್ದಾರೆ. ಮೈತ್ರಿಗೆ ವಿಜಯ್ ನಿರಾಕರಿಸಿದ್ರೆ ಏಕೈಕ ದೊಡ್ಡ ಪಕ್ಷವಾಗಿ ಸರ್ಕಾರ ರಚಿಸುವ ಆಯ್ಕೆ ಇದೆ. ಆದರೆ ವಿಧಾನಸಭೆಯಲ್ಲಿ ಸುಸೂತ್ರವಾಗಿ ಶಾಸನ ಅಂಗೀಕರಿಸಲು ವಿರೋಧ ಪಕ್ಷಗಳ ಬೆಂಬಲವನ್ನ ಅವಲಂಬಿಸಬೇಕಾಗುತ್ತೆ.
ಬೆಳವಣಿಗೆ ಹೀಗಿರುವಾಗ ವಿಜಯ್ಗೆ ಪ್ರಧಾನಿ ಮೋದಿ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಶುಭ ಹಾರೈಸಿದ್ರು. ಇದೀಗ ಇಬ್ಬರು ಮಾಡಿದ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿರುವ ವಿಜಯ್ ಇಬ್ಬರಿಗೂ ಧನ್ಯವಾದ ತಿಳಿಸಿದ್ದಾರೆ. ವಿಜಯ್ ಸಾರಥ್ಯದ ಟಿವಿಕೆ ಪಕ್ಷ ಐತಿಹಾಸಿಕ ಗೆಲುವು ಸಾಧಿಸಿರೋ ಬೆನ್ನಲ್ಲೇ ಭಾರತೀಯ ಚಿತ್ರರಂಗ ಕೂಡ ಸಂಭ್ರಮಿಸ್ತಾ ಇದೆ. ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ, ಮೋಹನ್ ಲಾಲ್ ಶುಭಾಶಯ ತಿಳಿಸಿದ್ದಾರೆ. ಹಾಗೆ ಶಿವರಾಜ್ ಕುಮಾರ್ ಕೂಡ ಟಿವಿಕೆ ಅಂದ್ರೆ ಟ್ರೈ ವಿಜಯ್ ಆಸ್ ಕಿಂಗ್ ಎಂದಿದ್ದಾರೆ.